ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಬ್ರೆಡ್ ರೋಲ್ ಹ್ಯಾಂಗೆ ಮಾಡೋದನ್ನು ಹೇಳ್ಕೊಡ್ತೀನೋ ಅದಕ್ಕೆ ಒಂದು ಸ್ವಲ್ಪ ಇದು ತೊಗೊಂಡೈತ್ರಿ, ಅರಿಶಿನ ಪುಡಿ, ಚಾಟ್ ಮಸಾಲ, ಮತ್ತು ಇದು ರೆಡ್ ಚಿಲ್ಲಿ ಪೌಡ್ರ್, ಮತ್ತು ಜೀರಿಗೆ ತೊಗೊಂಡೈತ್ರಿ. ಈಗ ಆಮ್ಚೂರು ಪೌಡ್ರ್ ತೊಗೊಂಡೈತಿ, ಸ್ವಲ್ಪ ಚಾಟ್ ಮಸಾಲಾನು ತೊಗೊಂಡೇನ್ರಿ. ಇವೆಲ್ಲ ಹಾಕಿ ಆಲೂಗಡ್ಡೆ ಎಲ್ಲ ಕುದಿಸಿಟ್ಕೊಂಡು ಅವನ್ನೆಲ್ಲ ಇದನ್ನು ಮಾಡ್ಕೊಳಕತ್ತನ್ರಿ. ಈಗ ಮ್ಯಾಶ್ ಮಾಡ್ಕೊಂಡು ನೋಡಿರಿ, ಈ ಆಲೂಗಡ್ಡೆ ತೊಗೊಂಡೇನು, ಕುದಿಸಿಟ್ಟಿದ್ದು ತೊಗೊಂಡನ್ರಿ. ಮೊದಲ ಕುದಿಸ್ಕೊಂಡು ಇಟ್ಕೊಂಡೇ ಅದನ್ನ ಸಿಪ್ಪೆ ತೆಗೆದು ತೊಗೊಂಡಿದ್ದು ಅದಾವ್ರಿ. ಅವನೀಗ ಈ ಥರ ಮಾಡಾಕತ್ತಾನೆ ನೋಡ್ರಿ, ಮ್ಯಾಶ್ ಮಾಡಾಕತ್ತಾನೆ ನೋಡ್ರಿ. ಹಿಂಗೆ ಮಾಡಿ ಇದಕ್ಕೆ ಮಸಾಲೆ ಹಾಕೋಬೇಕಾಗ್ತದೆ. ನಾವು ಈ ಥರ ಎಲ್ಲ ಮಾಡ್ಕೋಬೇಕ್ರಿ. ಇದನ್ನ ಇಷ್ಟಾಗಿಂದ ಏನು ಮಾಡ್ಬೇಕಂದ್ರೆ ರೀ ನೋಡ್ರಿ, ಇದು ಸಣ್ಣ ಆಗ್ಬೇಕ್ರಿ ಒಂಚೂರು. ಎಲ್ಲ ಮೆತ್ತಗೆ ಆಯ್ತಂದ್ರೆ ಇದಕ್ಕೆ ನಾನು ಈಗ ಮಸಾಲೆ ಹಾಕೋಬೇಕಾಗ್ತದೆ ರೀ ನೋಡ್ರಿ. ಈಗೆಲ್ಲ ಜೀರಿಗೆ ಅದು ಎಲ್ಲ ಹಾಕೋತೇನೆ ರೀ. ಜೀರಿಗೆ, ಉಪ್ಪು, ಖಾರ ಎಲ್ಲ ಹಾಕೋಬೇಕಾಗ್ತತಿ. ನಾವು ಒಂದೊಂದು ಹಾಕೋತೀನಿ ನೋಡ್ರಿ. ಈಗೆಲ್ಲ ಇದಕ್ಕೆ ಅಚ್ಚ ಖಾರದ ಪುಡಿ, ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋರಿ, ಅದು ಟೇಸ್ಟ್ ಬರೋಂಗೆ ನೋಡ್ಕೊಂಡು ಹಾಕೋರಿ. ಈಗ ಜೀರಿಗೆ, ಅಚ್ಚ ಖಾರದ ಪುಡಿ ಎಲ್ಲ ಹಾಕೈತ್ರಿ. ಸ್ವಲ್ಪ ಆಮ್ಚೂರು ಪೌಡ್ರ್ ಹಾಕೊಳಕ್ತೇನೆ ನಾನು, ಸ್ವಲ್ಪ ಟೇಸ್ಟ್ ಬರಲಿ ಅಂಥೇಳಿ. ಮತ್ತು ಸ್ವಲ್ಪ ಅರ್ಶಿನ ಪುಡಿನೂ ಹಾಕೊಳಕ್ತೈತೆ ರೀ. ಮತ್ತು ಮಸಾಲೆ ಪೌಡ್ರುಗಳು ಇರ್ತಾವಲ್ರಿ, ಚಾಟ್ ಮಸಾಲ, ಅವನ್ನೆಲ್ಲ ಹಾಕೋಬೇಕಾಗ್ತತೆ. ನಾನೀಗ ಖಾರ, ಉಪ್ಪು ಎಲ್ಲ ಹಾಕೊಂಡೇನಿ ರೀ. ಇದೊಂದು ಸ್ವಲ್ಪ ಮಸಾಲೆ ಹಾಕೊಳಕ್ತೀನಿ. ಸಬ್ಜಿ ಪೌಡ್ರದ್ದು ಹಾಕೊಂಡೇನಿ ನಾನು, ನೀವು ಬೇಕಾದ್ರೆ ಹಾಕೋರಿ, ಇರಲಿಲ್ಲ ಅಂದ್ರೆ ಇದು ಜೀರಾ ಪೌಡ್ರ್ ಹಾಕೋಬೋದ್ರಿ. ಜೀರಾ ಪೌಡ್ರ್ ಹಾಕೊಳಕ್ತೀನಿ. ಮತ್ತು ಕೋರಿಯಂಡರ್ ಪೌಡ್ರ್ ಹಾಕೊಳಕ್ತೇನೆ ರೀ. ಇವೆಲ್ಲ ಹಾಕ್ಕೊಂಡು ಇದಕ್ಕೆ ಮಸಾಲೆ ಇಷ್ಟೆಲ್ಲ ಹಾಕೋಬೇಕಾಗ್ತದೆ ರೀ. ಹಾಕ್ಕೊಂಡು ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋರಿ ನೋಡಿರಿ. ನನಗೊಂದು ಸ್ವಲ್ಪ ಬೇಕಾಗಿದ್ದಷ್ಟು ಉಪ್ಪು ಹಾಕೊಂಡು ಅದಕ್ಕೆ ಆಲೂಗಡ್ಡೆ ಇಷ್ಟೆಲ್ಲ ಮಸಾಲೆ ಎಲ್ಲ ಹಾಕೋಬೇಕಾಗ್ತದೆ ರೀ. ಆಲೂಗಡ್ಡೆ ಇದನ್ನು ಮಾಡಿಂದ ಇದಕ್ಕೆ ಮತ್ತೊಂದು ಸ್ವಲ್ಪ ಈರುಳ್ಳಿ ಹಾಕೊಳಕ್ತೇನೆ ರೀ. ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೊಳಕ್ತೇನೆ ರೀ. ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕು ರೀ. ಇದಕ್ಕೆಲ್ಲ ಈಗ ಮಿಕ್ಸ್ ಮಾಡ್ಬೇಕು ರೀ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇದಕ್ಕೊಂದು ಟೇಸ್ಟ್ ಬರ್ತೈತೆ ರೀ. ಆಲೂಗೆ ಒಂದು ಟೇಸ್ಟ್ ಬರ್ತೈತಿ. ಇದು ಖಾರ, ಉಪ್ಪು ಮತ್ತು ಇವೆಲ್ಲ ಮಸಾಲೆ ಪೌಡ್ರುಗಳು ಎಲ್ಲ ಇರೋದ್ರಂತ ಇದು ಭಾರಿ ಟೇಸ್ಟಿಯಾಗಿರ್ತೈತೆ ರೀ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಹೀಗೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ಆಲೂದು ಇದು ಮಿಕ್ಸ್ ರೆಡಿ ಆಗೈತೆ ರೀ. ಈಗ ಇದನ್ನೇನು ಮಾಡ್ಬೇಕಂದ್ರೆ ಈಗ ಮೆತ್ತಗೆ ಮಾಡ್ಕೋಬೇಕು. ಇದನ್ನೆಲ್ಲ ಮಸಾಲೆ ಕುಡ್ಕೋಬೇಕಲ್ರಿ, ಅದು ಕೈಲೇ ಈ ಥರ ಮಾಡ್ಕೋಬೇಕ್ರಿ. ಅದು ಹೀಗೆಲ್ಲ ಈರುಳ್ಳಿ ಅವೆಲ್ಲ ಕುಡ್ಕೋಬೇಕು ನೋಡಿರಿ. ಹಿಂಗಾಗುತ್ತೆ ನೋಡಿರಿ. ಹಿಂಗೆ ಮಸಾಲೆ ಎಲ್ಲ ಕೂಡಿಸಿ ಆಲೂ ರೆಡಿ ಮಾಡ್ಕೋಬೇಕ್ರಿ. ಈಗ ನಾನು ಒಂದಿಷ್ಟು ಬ್ರೆಡ್ ತೊಗೊಂಡ್ರೆ ಅದೆಲ್ಲ ಕಟ್ ಮಾಡ್ಕೊಳಕ್ತೇನೆ. ಸೈಡ್ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ಈಗ ತೋರ್ಸಾಕ್ತೇನೆ ನೋಡಿರಿ. ಹಿಂಗೆ ಸೈಡ್ ಎಲ್ಲ ಬ್ರೆಡ್ಡಿಗೆ ಕಟ್ ಮಾಡಿ ಇಟ್ಕೋಬೇಕ್ರಿ. ಈಗ ಅದು ಇದು ಇರ್ತೈತಲ್ರಿ ಕೆಂಪಂದು, ಅದು ಇದನ್ನು ಕಟ್ ಮಾಡಿಬಿಡ್ಬೇಕಂದು ನೋಡಿರಿ. ಈಗ ಈ ಥರ ಕಟ್ ಮಾಡಿ ಇಟ್ಕೊಳಕತ್ತಾನೆ ಅದನ್ನೆಲ್ಲ ಬ್ರೆಡ್ ಪೀಸ್ಗಳನ್ನ. ಇದು ಭಾರಿ ಟೇಸ್ಟಿಯಾಗಿರ್ತೈತೆ ರೀ. ಮಕ್ಳಿಗೆ ಡಬ್ಬಿಗೆ ಹಾಕೋಕ್ಕೂ ಇದು ಆಗ್ತೈತೆ ರೀ. ಸ್ನ್ಯಾಕ್ಸ್ ಸಾಯಂಕಾಲ ಬಂದ ಕೂಡಲೇ ನೋಡಿರಿ. ಇದು ನೀರಾಗ ಒಂಚೂರು ಅದರ ನೀರೆಲ್ಲ ಹೋಗಿಸ್ಬೇಕು ರೀ. ಈಗ ನಾ ಮಾಡಾಕ್ತೇನೆ ನೋಡಿರಿ. ಒಂದು ಹನಿನೂ ನೀರು ಇರಬಾರ್ದು ರೀ. ಅದು ಮೆತ್ತಗಾಗ್ಬೇಕು. ಒಂಚೂರು ನೀರಾಗ ಡಿಪ್ ಮಾಡಿ ತೆಗಿಬೇಕು ರೀ ನೋಡಿರಿ. ಹಿಂಗಾಗುತ್ತೆ ನೋಡಿರಿ. ಅದು ಈಗೇನೂ ನೀರಿಲ್ಲ ಅದಕ್ಕೆ, ಈ ಥರ ಬರ್ತೈತೆ ಅದು. ಇದಕ್ಕೆ ನಾವು ಅದೇನು ಆಲೂ ಮಿಶ್ರಿತ ಇದು ಇರ್ತೈತಲ್ರಿ, ಅದನ್ನ ಸ್ಟಫ್ ಮಾಡ್ಬೇಕಾಗ್ತೈತಿ ನೋಡಿರಿ. ಈಗೆಲ್ಲ ಒಂದು ಹನಿನೂ ನೀರಿಲ್ಲ ಅದ್ರಾಗ ತೆಗ್ದಾನೆ. ಇದನ್ನು ಈಗ ಉಂಡೆ ಮಾಡಿ ಅದಕ್ಕೆ ಎಷ್ಟು ಹಿಡಿತೈತೆ ಅಷ್ಟು ತೊಗೋಬೇಕ್ರಿ. ಅದಕ್ಕೆ ಎಷ್ಟು ಹಿಡಿತೈತೆ ಅಷ್ಟು ಹಾಕಿ ಅದನ್ನ ರೋಲ್ ಮಾಡ್ಬೇಕು. ಆ ಬ್ರೆಡ್ನ ನೀರೆಲ್ಲ ತೆಗೆದಿಂದ ರೋಲ್ ಮಾಡಿ ಇದನ್ನು ಆಲೂ ಇದ್ರೊಳಗೆ ಸ್ಟಫ್ ಮಾಡಿ ಹಿಂಗೆ ಬೇಕಾದಂಗೆ ಬರ್ತೈತೆ ರೀ. ಅದು ಏನೂ ಹೆದ್ರಕ್ಕೆ ಹೋಗ್ಬೇಡ್ರಿ. ಅದು ಚೆಂದಾಗ ಬರ್ತೈತೆ. ಅದು ಹಿಟ್ಟಿದ್ದಂಗೆ ಅನ್ನಿಸ್ತೈತೆ. ಅದು ಅದನ್ನ ರೋಲ್ ಮಾಡೋದು ಚೆನ್ನಾಗಿ ಮಾಡ್ಬೇಕು ರೀ. ಇದೇ ಇಂಪಾರ್ಟೆಂಟ್ ರೀ. ಇದು ಯಾಕಂದ್ರೆ ಎಣ್ಣೆ ಒಳಗೆ ಕರಿದಿರ್ತೈತಲ್ರಿ, ಈ ರೋಲ ಚೆಂದ ಮಾಡ್ಕೋಬೇಕು ನೋಡಿರಿ. ಈಗ ಸದ್ದ ಡಿಪ್ ಮಾಡಿ ಇದನ್ನ ನೀರೆಲ್ಲ ತೆಗೆದು ನಾನು ತೋರಿಸ್ತೀನಿ ನೋಡಿರಿ ಹೆಂಗೆ ಅನ್ನೋದು. ಈ ಕಡೆ ಎಲ್ಲ ನೀರು ತೆಗಿಬೇಕು ರೀ. ಇದು ಆದಷ್ಟು ಸಾಧ್ಯ ಆದಷ್ಟು ನೀರು ತೆಗೆದ್ರೆ ಅದು ಎಣ್ಣೆ ಒಳಗೆ ಇದಾಗಲ್ರಿ ನೋಡಿರಿ. ಇದನ್ನು ಇದಕ್ಕೆ ಎಷ್ಟು ಹಿಡಿತೈತೆ ಅಷ್ಟು ತೊಗೊಂಡು ಅದಕ್ಕೆ ಒಳಗೆ ಸ್ಟಫ್ ಮಾಡಿ ಅದನ್ನು ನೋಡಿರಿ ರೋಲ್ ಮಾಡ್ಕೋತೀನಿ ನೋಡಿರಿ. ಈಗ ಹೆಂಗೆ ರೋಲ್ ಮಾಡೋದು, ಹಿಂಗೆ ಮಾಡಿ ಒಟ್ಟು ಅದೇನು ಕಾಣಬಾರ್ದು ರೀ ಅದು ಒಳಗಿಂದ. ಆ ಥರ ಅದು ಬರ್ತೈತೆ ರೀ. ಹಿಂಗೆ ಮಾಡ್ಕೋತ ಹೋದ್ರೆ ಅದು ಒಟ್ಟು ಹಿಂಗೆಲ್ಲ ಮಾಡ್ಕೋಬೇಕ್ರಿ. ಅದನ್ನ ಮಾಡಿಂದ ಇದೇ ಮೇನ್ ರೀ ಇದ್ರೊಳಗೆ. ಹಿಂಗೆ ಮಾಡಿ ಇಟ್ಕೋಬೇಕು ನೋಡಿರಿ. ಇದು ರೋಲ್ ಚೆಂದ ಬರ್ತೈತೆ ರೀ.
ಸ್ಟಫ್ ಮಾಡೋದು, ಅದನ್ನು ಎಲ್ಲ ತೆಗಿದ್ರಿ ನೀರು ತೆಗೆದು ಅದನ್ನು ತುಂಬಿಟ್ಕೊಳ್ಳೋದು. ಭಾರಿ ಟೇಸ್ಟಿಯಾಗಿರ್ತಾವ್ರಿ. ಸ್ನ್ಯಾಕ್ಸ್ ಮಾಡಿದ್ವಿ ಅಂದರೆ ಇವನ್ನ ಮಕ್ಕಳಂತೂ ಬಿಡಂಗೆ ಇಲ್ಲರಿ, ಅವನ್ನ ಅಷ್ಟು ಟೇಸ್ಟಿ ಮಾಡ್ಕೊಂಡು ತಿಂತಾರೆ. ಹಿಂಗೆ ಮಾಡ್ಬೇಕು ನೋಡಿರಿ. ಆಲೂಗಡ್ಡೆ ಇದನ್ನು ಮಾತ್ರ ಟೇಸ್ಟಿಯಾಗಿ ಮಾಡಿರ್ಬೇಕು ರೀ. ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಇದಕ್ಕೆ ಎಷ್ಟು ಹಿಡಿತೈತೆ ಅಷ್ಟು ಮಾಡಿ ಹಿಂಗೆ ಮಾಡ್ಕೊಂಡು ಅದನ್ನ ರೋಲ್ ಮಾಡ್ಬೇಕು ರೀ. ಇದನ್ನು ಮಾಡೋದನ್ನು ಮೇನ್ ಇರ್ತೈತೆ ನೋಡಿರಿ. ಹಿಂಗೆ ಮಾಡ್ಬೇಕು ನೋಡಿರಿ. ಅದು ಹೆಂಗೆ ಬೇಕು ಹಂಗೆ ಸೇಪ್ ಇರ್ತೈತೆ ರೀ. ಈಗ ನೋಡಿರಿ ಈ ಥರ ಆಗುತ್ತೆ ನೋಡಿರಿ. ಅದು ಡಿಪ್ ಮಾಡೋದು ಭಾಳತನ ಮಾಡಬಾರ್ದು ರೀ. ಸ್ವಲ್ಪ ಹಿಂಗೆ ಮಾಡಿದ ತಕ್ಷಣ ತೆಗೆದು ಬಿಡ್ಬೇಕು. ತೆಗೆದು ಅದರ ನೀರನ್ನು ಆವಾಗ ತೆಗೆದು ಬಿಡ್ಬೇಕು. ಹಿಂಗೆ ಬರ್ತೈತೆ ನೋಡಿರಿ. ಇದಕ್ಕೆ ಎಷ್ಟು ಹಿಡಿತೈತೆ ಅಷ್ಟು ತೊಗೊಂಡು ಅದ್ರೊಳಗಿಟ್ಟು ಅದನ್ನು ಮತ್ತೆ ಹಿಂಗೆ ರೋಲ್ ಮಾಡ್ಬೇಕು. ಇದು ನೋಡಿರಿ, ಇದನ್ನ ಚೆನ್ನಾಗಿ ರೋಲ್ ಮಾಡಿದ್ರೆ ಆ ಕರಿ ಮುಂದೇನು ಪ್ರಾಬ್ಲಮ್ ಆಗಂಗಿಲ್ಲ ರೀ. ಹಿಂಗಾಗುತ್ತೆ ನೋಡಿರಿ. ಈಗ ಇಟ್ಕೊಂಡ್ರಿ ಅವನೊಂದು 20 ಮಿನಿಟ್ ಹಂಗೆ ಇಡ್ಬೇಕು ರೀ ಗಾಳಿಗೆ. ಇಟ್ಟಿಂದ ಇದು ಮಾಡ್ಬೇಕು ರೀ. ನಾ ಈಗ ಮಾಡಿಟ್ಟನ್ರಿ. ಈಗ 20 ನಿಮಿಷ ಬಿಟ್ಟು ಅದು ಎಣ್ಣೆ ಕಾಯಕ್ಕಿಟ್ಟನ್ರಿ. ಹಂಗೆ ಕರೆದ್ರೆ ಅವು ನೀರಿಂದ ಇದು ಇರ್ತೈತಲ್ರಿ, ಎಣ್ಣೆ ಕಾಯ್ದಿಂದ ಅದನ್ನ ಹಾಕ್ಬೇಕಾಗತ್ತೆ ರೀ. ಅವನ್ನ ನೀರು ಇರೋದ್ರಿಂತ ಅವು ಸ್ವಲ್ಪ ಬಿಟ್ಟಿಂದ ಕರಿಬೇಕ್ರಿ. ಇಲ್ಕ ಎಣ್ಣೆ ಕುಡಿದು ಬಿಡ್ತಾವ್ರಿ ಅವು ಅವಾಗಿಂದ ಅವಾಗ ಕರೆದ್ರೆ. ಈಗ ನೀರು ಆರಿಂದ ಕರಿಬೇಕಾದ್ರೆ ಇದು ನೋಡಿ ಎಷ್ಟು ಚಂದ ಬರ್ತಾವ್ರಿ ಅವು. ಆದರೂ ನಿಧಾನ ಕರಿಬೇಕ್ರಿ ಅವನ್ನ. ಈಗ ಹೆಂಗೆ ಬರ್ತಾವೆ ನೋಡ್ರಿ. ಕಂದು ಬಣ್ಣಕ್ಕೆ ಬರುವಂಗೆ ಚೆಂದಂಗೆ ಕರ್ಕೋಬೇಕ್ರಿ. ಉರಿ ಸಣ್ಣಿಟ್ಟ ಕರಿಬೇಕ್ರಿ. ಸ್ವಲ್ಪ ಎಣ್ಣೆ ಕಾಯ್ದಿಂದ ಒಂದು ಸ್ವಲ್ಪ ಮೀಡಿಯಮ್ ಆಗಿ ಇಟ್ಟು ನೋಡ್ರಿ. ಇವು ಹಿಂಗೆ ಆಗ್ತಾವೆ, ಸರಿಯಾಗಿ ಬರ್ತಾವ್ರಿ ಅವು. ಏನೂ ಆಗಂಗಿಲ್ಲ, ಯಾವ ಹೆದರೋದು ಇದು ಇಲ್ಲ, ಏನೂ ಇಲ್ಲರಿ. ಚಂದಂಗೆ ಬರ್ತಾವ್ರಿ. ಸ್ವಲ್ಪ ಅವನ್ನ ನೋಡಿ ಆ ರೋಲ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇರ್ತೈತಲ್ರಿ, ಅದನ್ನು ಮಾಡ್ಬೇಕು ನೋಡಿರಿ. ಭಾಳ ಟೇಸ್ಟಿ ಒಂದು ಸ್ನ್ಯಾಕ್ಸ್ ಇದು. ಇದನ್ನು ನೀವು ಮಾಡಿ ನೋಡಿರಿ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಒಂದು ಒಳ್ಳೆ ರೆಸಿಪಿ ರೀ ಇದು. ಹುಡುಗರಿಗೆ, ಸಣ್ಣ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುವಂಗೆ ಅಂಥದ್ದು ಒಂದು ರೆಸಿಪಿ ರೀ ಇದು. ಮೆತ್ತಗೂ ಇರ್ತೈತಿ ತಿನ್ನೋಕೆ. ಇದು ಹಿಂಗೆ ಬರ್ಬೇಕು ನೋಡ್ರಿ. ಕಲರ್ಫುಲ್ಲ ಬರ್ಬೇಕು ನೋಡಿರಿ. ಹಿಂಗೆ ಬಂದಾವೆ ನೋಡ್ರಿ. ಹಿಂಗೆ ಬರೋದ್ರಿಂತ ಪೂರ್ತಿ ಅವು ಹಾಗೆ ಇದಾಗುತ್ತೆ. ಈಗ ಮತ್ತೆ 2 ಹಾಕ್ತೀನಿ. ಅದು ನಿಧಾನಕ್ಕೆ ಕರಿದನ ಮೇನ್ ರೀ ಅದು. ಹಗೂರ ಅವನ್ನ ಎಣ್ಣೆ ಒಳಗೆ ಹಾಕಿ ಕರಿಬೇಕಾಗತ್ತೆ ನೋಡಿರಿ. ಈಗ ಹಗೂರ ಬಿಡ್ಬೇಕ್ರಿ ಅದು. ಎಷ್ಟು ನಿಧಾನಕ್ಕೆ ಕರಿತು ಅಷ್ಟು ಚಂದ ಬರ್ತಾವ್ರಿ. ನಾ ಅದಕ್ಕೆ 2 ಹಾಕಿ ಕರಿಯಾಕತ್ತೀನಿ, ನೀವು ನೋಡಿಕೊಂಡು ಕರೀರಿ. ಇದು ಕಂದು ಬಣ್ಣಕ್ಕೆ ಬರುತ್ತನೂ ಕರಿಬೇಕ್ರಿ. ಈಗ ಎಣ್ಣೆ ಕಾಸಾಕಿಟ್ಟೈತಲ್ರಿ, ಅದು ಎಣ್ಣೆ ಒಮ್ಮೆ ಕಾಯ್ತಂದ್ರೆ ರೀ ಮೀಡಿಯಮ್ ಆಗಿಟ್ಟು ಕರ್ಕೋತ ಹೋಗ್ಬೇಕ್ರಿ. ಹಗೂರ ಹಿಂಗೆ ಮಾಡ್ಬೇಕು ನೋಡಿರಿ. ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬರ್ತಾವ್ರಿ ಇವು. ಸಾಯಂಕಾಲ ತಿನ್ನೋದಕ್ಕೆ ಸ್ನ್ಯಾಕ್ಸ. ನಾವು ಆಲೂಗಡ್ಡೆ ಮೊದಲು ಬಿಟ್ಟಿವಂದ್ರೆ ಅದಕ್ಕೆಲ್ಲ ಮಸಾಲೆ ಹಾಕೋದು, ಬ್ರೆಡ್ ಪೀಸ್ ತೊಗೊಳೋದು, ಮಾಡೋದು. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ರೀ, ಮತ್ತು ಅಷ್ಟು ಟೇಸ್ಟಿಯಾಗಿರ್ತೈತಿ. ಎಲ್ಲರೂ ಇಷ್ಟಪಡುವಂಥದ್ದು ಒಂದು ರೆಸಿಪಿ ರೀ ಇದು. ನೋಡಿ ಹೀಗೆಲ್ಲ ನಿಧಾನಕ್ಕೆ ಕರ್ಕೋಬೇಕ್ರಿ ಅದು. ನಾವು ಎಷ್ಟು ನಿಧಾನ ಕರಿತೀವೋ ಅಷ್ಟು ಚಂದ. ಹಿಂಗೆ ಸಣ್ಣ ಉರಿ ಇಟ್ಟು ಕರೆದ್ರೆ ರೀ, ಮೀಡಿಯಮ್ ಆಗಿಟ್ಟು ಕಂದು ಬಣ್ಣಕ್ಕೆ ಬರ್ತಾವೆ. ಎಷ್ಟು ಚೆನ್ನಾಗಿ ಬರ್ತಾವೆ ನೋಡಿ. ಆರಾಮಾಗಿ ಕರಿ, ನಿಮಗೇನೂ ಸಮಸ್ಯೆ ಆಗೋದಿಲ್ಲ ರೀ. ಆದ್ರೆ ಅವು ನೋಡ್ಕೊಂಡು ಸ್ಟಫಿಂಗ್ ಮಾಡೋ ಮುಂದೆನೇ ಒಂದು ಸ್ವಲ್ಪ ನೋಡಿ ಇದು ಮಾಡ್ಬೇಕು. ಈಗ ನೋಡಿರಿ, ಒಂದು ಒಳ್ಳೆ ಸ್ನ್ಯಾಕ್ಸ್ ರೀ, ಮಾಡಿ ನೋಡಿರಿ. ಹಿಂಗೆ ಬರ್ತಾವೆ ನೋಡಿರಿ. ಎಷ್ಟು ಸೂಪರಾಗಿ ಬರ್ತಾವಂದ್ರೆ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಆಗಿರಿ. ಈಗ ನಿಮಗೂ ಯಾವ್ದಾರ ಮತ್ತು ಬೇಕಾಗಿದ್ರೂ ಹೇಳ್ರಿ. ಅಂದ್ರೆ ನಮಗೂ ಒಂದು ಹುರುಪು ಸಿಕ್ಕಂಗೆ ಆಗತ್ತೆ, ಅದರಿಂದ ಪ್ರೋತ್ಸಾಹ ಸಿಕ್ಕಂಗೆ ಆಕತ್ತೆ ನಿಮ್ಮಿಂದ. ಅದಕ್ಕೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಈ ಥರ ಬರ್ತಾವೆ ನೋಡ್ರಿ. ಅವು ಕಂದು ಬಣ್ಣಕ್ಕೆ ಬರ್ತಾವೆ. ಭಾರಿ ಟೇಸ್ಟಿ ಫುಡ್ ರೀ, ನೀವು ಮಾಡಿ ನೋಡಿರಿ. ಬೆಸ್ಟ್ ಆಗಿರ್ತಾವ್ರಿ ಅವು. ಹಿಂಗೆ ಬಂದಾವೆ ನೋಡಿರಿ. ಇದ್ರ ಜೊತೆ ನಾವು ಕೆಚಪ್ ಇರ್ತೈತಲ್ರಿ, ಅದನ್ನ ಹಚ್ಕೊಂಡು ತಿನ್ನಕತ್ತೇಳಿ ಇಟ್ಟು ತೋರ್ಸಾಕತ್ತೇವ್ರಿ. ಈಗ ರೆಡಿ ಆಗೈತೆ ರೀ.
ಮಸ್ತ್ ಸೂಪರ್ ಆಗಿರುವಂಥ ಒಂದು ರೋಲ್ ರೆಡಿ ಆಗೈತೆ. ಕ್ರಿಸ್ಪಿಯಾಗಿರ್ತೈತೆ ರೀ. ಮತ್ತು ಒಳಗೂ ಅದು ಆಲೂ ತುಂಬ ಚೆನ್ನಾಗಿ ಬಂದಿರ್ತೈತೆ ಅದು. ಈಗ ನೋಡ್ರಿ ತೋರಿಸ್ತೀನಿ ಒಂದು. ಇದು ಕ್ರಿಸ್ಪಿಯಾಗಿದ್ದು ಹೆಂಗೆ ಥರ ಇದು ಬರ್ತೈತಿ, ಕ್ರಿಸ್ಪಿಯಾಗೈತೆ ರೀ. ಇದು ಮುರಿದು ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದತ್ತಿದು. ಭಾಳ ಅಂದ್ರೆ ಟೇಸ್ಟಿಯಾಗಿರ್ತೈತೆ ರೀ. ಇದ್ರ ಜೊತೆ ಏನೈತಿ ಅದು ಕೆಚಪ್ ಹಚ್ಕೊಂಡು ಹತ್ತೀನಿ, ಟೊಮೆಟೊ ಕೆಚಪ್. ಪುದೀನ ಚಟ್ನಿ ಹಚ್ಕೋಬೋದು ರೀ, ಟೊಮೆಟೊ ಕೆಚಪ್ ಹಚ್ಕೋಬೋದು. ನೋಡಿರಿ ಈಗ ಸೂಪರ್ ಆಗಿರೋವಂಥ ಒಂದು ರೋಲ್ ರೆಡಿ ಆಗೈತೆ.